ಜಿಬಿಎ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ಖಾಸಗಿ ವ್ಯಕ್ತಿಗಳ ಪಾಲಾಯಿತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಜಿಬಿಎ ನೋಟಿಸ್ ಕೊಟ್ಟರೂ ಕೂಡ ಜಿಬಿಎ ನೋಟಿಸ್ಗೆ ಕಬಡೆ ಕಾಸಿನ ಕಿಮ್ಮತ್ತಿಲ್ವೇನ್ರಿ? ಈ ಬಗ್ಗೆ ಜಿಬಿಎ ನೋಟಿಸ್ ಕೂಡ ಕೊಟ್ಟಿದೆ. ಆದರೂ ಕೂಡ ಸರ್ಕಾರಿ ಜಾಗ ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ. ಫ್ಲೈಓವರ್ ಕೆಳಗಡೆ ಅಕ್ರಮ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಕಣ್ಣು ಕಾಣದ ಕುರುಡರಾದ. ಸಾರ್ವಜನಿಕ ಜಾಗ ನುಂಗೋದಕ್ಕೆ ಯತ್ನ ಏನಾದರೂ ನಡೀತಾ ಇದೆಯಾ? ಜಿಬಿಎ ಜಾಗದಲ್ಲಿ ಅಕ್ರಮ ಮರಳು ಮಾಫಿಯಾ ನಡೀತಾ ಇದೆ. ಜಾಗ ಜಿಬಿಎದ್ದು, ಆದರೆ ನಡೀತಾ ಇರೋದು ಮಾತ್ರ ಅಕ್ರಮ ಮರಳು ಮಾಫಿಯಾ. ಮಂಜುನಾಥ ನಗರದ ಫ್ಲೈಓವರ್ ಕೆಳಗಡೆ ಮರಳು ವ್ಯಾಪಾರ ನಡೀತಾ ಇದೆ. ಮರಳನ್ನ ತಂದು ಅಲ್ಲಿ ಸ್ಟಾಕ್ ಮಾಡಿ ಮಾರಾಟ ಮಾಡಲಾಗ್ತಾ ಇದೆ. ರಾತ್ರಿ ಹೊತ್ತು ಮರಳು ಇಟ್ಟಿಗೆಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮಂಜುನಾಥ ನಗರ, ಈ ಮಂಜುನಾಥ ನಗರದಲ್ಲಿ ನಡೀತಾ ಇರುವಂತಹ ಅಕ್ರಮ ಇದು. ಇನ್ನು ಎಚ್ಚರಿಕೆ ಕೊಟ್ಟರೂ ಕೂಡ ಇದಕ್ಕೆ ಕ್ಯಾರೆ ಅನ್ನದೇ ಮರಳು ದಂಧೆ ನಡೀತಾ ಇದೆ. ಜಿಬಿಎ ಅಧಿಕಾರಿಗಳು ಇದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಕೂಡ ಮಾಡಿದ್ದಾರೆ. ಈಗ ಮರಳು ಮಾರಾಟಕ್ಕೆ ಅನುಮತಿ ಕೊಟ್ಟಿದ್ಯಾರಿಲ್ಲಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಈಗ. ಯಾಕಂದರೆ ಸಹಜವಾಗಿ ಬೆಂಗಳೂರಿನಲ್ಲಿ, ಅದು ಕೂಡ ಜಿಬಿಎ ಜಾಗದಲ್ಲಿ ಯಾರೋ ಬಂದು ಅಕ್ರಮ ಮಾಡ್ತಾರೆ ಅಂತಂದರೆ ಅದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಹೀಗಾಗಿ ಯಾರ ಒಂದು ಬೆಂಬಲದಿಂದ, ಯಾರ ಪ್ರಭಾವದಿಂದ ಇಲ್ಲಿ ಅಕ್ರಮವಾಗಿ ಮರಳು ಇಟ್ಟಿಗೆ ಮಾರಾಟ ಮಾಡಲಾಗ್ತಾ ಇತ್ತು ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಜಿಬಿಎ ಈ ಬಗ್ಗೆ ನೋಟಿಸ್ ಕೊಟ್ಟಿತ್ತು, ಆದರೂ ಕೂಡ ಕ್ಯಾರೆ ಅನ್ನದೇ ಮಾರಾಟ ಮಾಡ್ತಾ ಇದ್ರು. ಕೊನೆಗೂ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಅಧಿಕಾರಿಗಳು ಇದನ್ನು ತೆರವು ಮಾಡಿದ್ದಾರೆ. ಆದರೆ ಒತ್ತುವರಿ ತೆರವು ಕೇವಲ ಒಂದು ದಿನದ ನಾಟಕನ? ಹಾಗಾದರೆ ಏನು ತೆರವು ಮಾಡ್ತಾ ಇದ್ದಾರೆ, ಇದು ಕೇವಲ ಒಂದು ದಿನದ ನಾಟಕ ಮಾತ್ರನಾ? ಸ್ಥಳಕ್ಕೆ ಶಾಸಕ ಸುರೇಶ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಇಲ್ಲಿಗೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳತ್ತಾ, ಅಥವಾ ಮತ್ತೆ ಈ ಒಂದು ಅಕ್ರಮ ಮುಂದುವರಿಯುತ್ತಾ? ಯಾಕಂದರೆ ಸಹಜವಾಗಿ ನಾವು ಈವರೆಗೆ ಈ ರೀತಿ ಅಕ್ರಮಗಳು ನಡೆದಂತಹ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ನೋಡಿದ್ದೀವಿ. ಅಕ್ರಮಕ್ಕೆ ತಡೆ ಬೀಳುತ್ತೆ, ಆದರೂ ಕೂಡ ಅದಾದ ನಂತರದಲ್ಲಿ ಮತ್ತೆ ಈ ಅಕ್ರಮ ತಲೆ ಎತ್ತಿ ನಿಲ್ಲತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜುನಾಥ ನಗರ ಫ್ಲೈಓವರ್ ಕೆಳಗಡೆ ಅಧಿಕಾರಿಗಳು ಈ ಅಕ್ರಮ ಮರಳು ಇಟ್ಟಿಗೆ ಮಾರಾಟ ಮಾಡ್ತಾ ಇರುವಂಥದ್ದನ್ನು ತೆರವು ಮಾಡಿದ್ದಾರೆ. ಆದರೆ ಇದಕ್ಕೆ ಫುಲ್ ಸ್ಟಾಪ್ ಯಾವಾಗ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾರ ಒಂದು ಕೃಪಾ ಕಟಾಕ್ಷದಿಂದ ಇಲ್ಲಿ ಇವರು ಅಕ್ರಮ ನಡೆಸ್ತಾ ಇದ್ರು ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಈ ಬಗ್ಗೆ ಏನಿದೆ ಡೀಟೇಲ್ಸ್, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಇದು ರಾಜಾಜಿನಗರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜುನಾಥ್ ನಗರದಲ್ಲಿ ಒಂದು ಫ್ಲೈಓವರ್ ಕೆಳಗಡೆ ಜಿಬಿಎ ಜಾಗದಲ್ಲಿ ಒಂದು ಅಕ್ರಮ ಇಲ್ಲಿಗಲಾಗಿ ಮರಳು ಮತ್ತು ಇಟ್ಟಿಗೆ ವ್ಯಾಪಾರ ಕೂಡ ನಡೀತಾ ಇದೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಅಧಿಕಾರಿಗಳು ಒಂದು ಕಠಿಣ ಕ್ರಮಕ್ಕೆ ಈಗಾಗಲೇ ಮುಂದಾಗಿದೆ ಅಂತ ಹೇಳ್ಬೋದು. ಹಲವು ದಿನಗಳಿಂದ ಒಂದು ಖಾಸಗಿ ಅಂದ್ರೆ ಪ್ರೈವೇಟ್ ಒಬ್ಬ ವ್ಯಕ್ತಿಯೊಬ್ಬ ಒಂದು ಜಾಗದಲ್ಲಿ ಈಗ ದುರುಪಯೋಗ ಪಡಿಸಿಕೊಂಡು ವ್ಯಾಪಾರ ನಡೆಸ್ತಾ ಇದ್ರು. ಇದುವರೆಗೂ ಕೂಡ ಯಾವುದೇ ಒಂದು ಕ್ರಮ ಕೈಗೊಂಡಿರಲಿಲ್ಲ ಎಂಬ ಆರೋಪವೂ ಕೂಡ ಕೇಳಿ ಬಂದಿತ್ತು. ಈಗ ಸ್ಥಳೀಯ ಹಾಗೂ ಸಾರ್ವಜನಿಕರು ಹಲವು ಬಾರಿ ಕೂಡ ದೂರುಗಳನ್ನು ದಾಖಲಿಸಿದ್ರು. ಆ ಬಳಿಕ ಈ ಹಿನ್ನೆಲೆಯಲ್ಲಿ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ಇವತ್ತು ನೋಟಿಸ್ ನೀಡ್ತಾರೆ. ಆ ಬಳಿಕ ನೋಟಿಸ್ಗೆ ಯಾವುದೋ ಒಂದು ಪ್ರಾಮುಖ್ಯತೆ ನೀಡಿದಂತಹ ಡೋಂಟ್ ಕೇರ್ ಅನ್ನೋ ರೀತಿ ಹಾಗೆ ಧೋರಣೆ ರೀತಿಯಾಗಿ ನಡ್ಕೊಳ್ತಾರೆ ಅಂತ ಆರೋಪಿಗಳ ವಿರುದ್ಧ ಈಗಾಗಲೇ ಕಟ್ಟುನಿಟ್ಟು ಕ್ರಮ ಅನಿವಾರ್ಯ ಅಂತಂತಹ ಅಧಿಕಾರಿಗಳು ಈಗಾಗಲೇ ತಿಳಿಸಿ ಅವ್ರ ವಿರುದ್ಧ ಈಗಾಗಲೇ ನಿರ್ಲಕ್ಷ್ಯದ ಕಠಿಣ ಕ್ರಮವನ್ನು ಈಗಾಗಲೇ ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಇದೀಗ ರಾಜಾಜಿನಗರದಲ್ಲಿ ನಡೆದಿರ್ತಕ್ಕಂಥ ಏನು ಸುರೇಶ್ ಕುಮಾರ್ ಅವರ ಕ್ಷೇತ್ರದಲ್ಲಿ ಇವನ್ನೆಲ್ಲ ಗಮನಿಸಿದಾಗ ಜಿಬಿಎ ವಿಭಾಗದ ಒಂದು ಸ್ಥಳೀಯ ಅಧಿಕಾರಿಗಳು ಇವತ್ತು ಭೇಟಿ ಕೊಟ್ಟು 11 ಗಂಟೆಗೆ ಅವರು ಒಂದು ಜಪ್ತಿ ಮಾಡುವಂತಹ ಪ್ರಯತ್ನವನ್ನು ಎಲ್ಲವನ್ನು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ದೃಶ್ಯಾವಳಿಯಲ್ಲಿ ನೀವು ಎಲ್ಲ ನೋಡ್ತಾ ಇದ್ದೀರಿ, ಇದು ಫ್ಲೈಓವರ್. ಇದು ಫ್ಲೈಓವರ್ ಕೆಳಗಡೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿ ಏನಾದರೂ ಮಲಗಿಬಿಟ್ರೆ ಅವನನ್ನು ಕೂಡ ಲಾಠಿ ಬೀಸಿ ಎಬ್ಬರಿಸಿ ಕಳಿಸ್ತಾರೆ ಅಧಿಕಾರಿಗಳು. ಆದರೆ ಇಷ್ಟು ದೊಡ್ಡ ಅಕ್ರಮ ನಡೀತಾ ಇದ್ದರೂ ಕೂಡ ಯಾಕೆ ಕಣ್ಣಿಗೆ ಬೀಳಲಿಲ್ಲ ಅನ್ನೋ ಪ್ರಶ್ನೆ. ಇನ್ನು ಯಾವಾಗ ಇದು ಗಮನಕ್ಕೆ ಬಂತು, ಈಗ ತೆರವು ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗ ತೆರವಿಗೆ. ಆದರೆ ಇದು ತಾತ್ಕಾಲಿಕವಾಗಿ ಮಾತ್ರ ಇರುತ್ತಾ? ಯಾರು ಈ ಒಂದು ಅಕ್ರಮವನ್ನು ನಡೆಸ್ತಾ ಇದ್ರು ಅಂಥವರ ಕೊರಳಪಟ್ಟಿ ಹಿಡಿದು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿತ್ತಲ್ವೇ? ಪ್ರಕರಣ ದಾಖಲಾಗಬೇಕಾಗಿತ್ತು, ದಂಡ ವಿಧಿಸಬೇಕಾಗಿತ್ತು. ಯಾರ ಪರ್ಮಿಷನನ್ನು ಪಡ್ಕೊಂಡು ಇಲ್ಲಿ ಈ ಅಕ್ರಮ ಮರಳು ಇಟ್ಟಿಗೆಯನ್ನು ಮಾರಾಟ ಮಾಡ್ತಾ ಇದ್ದೀರಪ್ಪ ಅಂತ ಪ್ರಶ್ನೆ ಮಾಡಬೇಕಾಗಿತ್ತು. ಆದರೆ ಕೇವಲ ಈಗ ಅಕ್ರಮ ತೆರವಾಗಿದೆ. ಅಕ್ರಮ ತೆರವು ಮಾಡಿದರೂ ಕೂಡ ಈಗ ಮತ್ತೆ ಈ ಮಾಫಿಯಾ ತಲೆ ಎತ್ತತ್ತಾ ಅನ್ನೋ ಒಂದು ಅನುಮಾನ, ಪ್ರಶ್ನೆ. ಅಥವಾ ಎಲ್ಲ ಅಕ್ರಮ ಚಟುವಟಿಕೆಗಳು ಏನು ನಡೀತಾ ಇತ್ತು
ಇದೆಲ್ಲದಕ್ಕೂ ಈಗಲೇ ಫುಲ್ ಸ್ಟಾಪ್ ಹಾಕ್ತಾರಾ ಅಧಿಕಾರಿಗಳು ಎನ್ನುವ ಒಂದು ಪ್ರಶ್ನೆ ಕೂಡ ಇದೆ. ಇನ್ನು ಬೆಂಗಳೂರಿನ ಜನ ಹೇಳ್ತಾ ಇರೋದು, ಈ ಸಂಪೂರ್ಣ ಅಕ್ರಮ ಏನು ನಡೀತಾ ಇದೆ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು. ತಾತ್ಕಾಲಿಕವಾಗಿ ಅಲ್ಲ, ಕೇವಲ ತಾತ್ಕಾಲಿಕವಾಗಿ ಒಂದು ವಾರನೋ ಏನೋ ಒಂದು ಸ್ವಲ್ಪ ದಿನಾನೋ ಈ ರೀತಿ ಬೇಡ, ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಬೀಳಬೇಕು. ಇದಕ್ಕೆ ಯಾರು ಈ ಅಕ್ರಮವನ್ನು ನಡೆಸ್ತಾರೆ ಪ್ರಭಾವಿಗಳು, ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಯಾಕಂದರೆ ಪ್ರಭಾವಿಗಳ ಕೃಪಾ ಕಟಾಕ್ಷ ಇಲ್ಲದೆ ಅಕ್ರಮ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಹುಲ್ಲು ಕಡ್ಡಿ ಅಲುಗಾಡಬೇಕಾದ್ರೂ ಕೂಡ ಅದಕ್ಕೆ ಕೆಲವರ ಒಂದು ಸಾಥ್ ಬೇಕಾಗುತ್ತೆ, ಕೆಲವರ ಕೃಪಾ ಕಟಾಕ್ಷ ಬೇಕಾಗುತ್ತೆ. ಆದರೆ ಇಲ್ಲಿ ಈ ದೃಶ್ಯಾವಳಿಯಲ್ಲೇ ನೋಡ್ತಾ ಇದ್ದೀರಿ, ಭಾರಿ ಪ್ರಮಾಣದಲ್ಲಿ ಅಕ್ರಮನೆ ನಡೆಸ್ತಾ ಇದ್ರು. ಇದು ಪ್ರಬಲರ ಒಂದು ಕೃಪಾ ಕಟಾಕ್ಷ ಇಲ್ಲದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇವರು ಯಾರಿದ್ದಾರೆ, ಇವರ ವಿರುದ್ಧ ಕ್ರಮ ಆಗಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಕಾರಣಕ್ಕೂ ಕೂಡ ಅಕ್ರಮಗಳು ನಡೀಬಾರ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರು, ಸಂಸದರು, ಸ್ಥಳೀಯ ಪೊಲೀಸ್ ಅಧಿಕಾರಿಗಳು, GBA ಅಧಿಕಾರಿಗಳು ಮೈಯೆಲ್ಲ ಕಣ್ಣಾಗಿ ಈ ರೀತಿಯ ಅಕ್ರಮಗಳಿಗೆ ಫುಲ್ ಸ್ಟಾಪ್ ಹಾಕಬೇಕು, ಅದಕ್ಕೆ ತಡೆ ಒಡ್ಡೋದಕ್ಕೆ ಅಂತ ಮುಂದಾಗಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗಲಾದರೂ ಇವರು ಎಚ್ಚೆತ್ತುಕೊಂಡು ತಮ್ಮ ಕರ್ತವ್ಯವನ್ನು ಅರಿತು ಇದೆಲ್ಲದಕ್ಕೂ ಇಲ್ಲೇ ಅಂತ್ಯವನ್ನು ಹಾಡ್ತಾರ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಖಾಸಗಿ ವ್ಯಕ್ತಿಗಳ ಪಾಲಾಗಿರುವಂತಹ ಜಾಗ ಕೊನೆಗೂ ಒತ್ತುವರಿ ತೆರವು ಮಾಡಿದ್ದಾರೆ. GBA ಜಾಗವನ್ನು ಖಾಸಗಿ ವ್ಯಕ್ತಿಗಳು ಮರಳು, ಇಟ್ಟಿಗೆಗಳನ್ನು ಸ್ಟಾಕ್ ಮಾಡೋದಕ್ಕೆ ಅಂತ ಬಳಕೆ ಮಾಡ್ತಾ ಇದ್ರು. ಆದರೆ ಕೊನೆಗೂ ಇದಕ್ಕೆ ಅಧಿಕಾರಿಗಳು ಈಗ ತಾತ್ಕಾಲಿಕವಾಗಿ ಫುಲ್ ಸ್ಟಾಪ್ ಹಾಕಿದ್ದಾರೆ. ತಾತ್ಕಾಲಿಕವಾಗಿ ಏನು ಫುಲ್ ಸ್ಟಾಪ್ ಹಾಕಿದ್ದಾರೆ, ಇದು ಕೇವಲ ತಾತ್ಕಾಲಿಕವಾಗಿ ಆಗಬಾರದು. ಮುಂದಿನ ದಿನಗಳಲ್ಲಿ ಈ ರೀತಿಯ ಅಕ್ರಮಗಳು ನಡೆಯದಂತೆ ಇದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯ. ಇನ್ನು GBA ಅಧಿಕಾರಿಗಳಿಗೆ ಯಾವಾಗ ಈ ಬಗ್ಗೆ ಸಾರ್ವಜನಿಕರು ಅಹವಾಲು ಕೊಟ್ಟರು, ದೂರು ಕೊಟ್ಟರು, ಆಗ GBA ಅಧಿಕಾರಿಗಳು JCB ಸಮೇತ ಬಂದರು ಸ್ಥಳಕ್ಕೆ. JCB ಸಮೇತವಾಗಿ ಬಂದಂತಹ ಅಧಿಕಾರಿಗಳು ಇದಕ್ಕೆ ಏನು ಅಕ್ರಮ ನಡೀತಾ ಇತ್ತು, ಆ ಸ್ಥಳದಲ್ಲಿ ಸ್ಟಾಕ್ ಮಾಡಿದ್ದಂತಹ ಇಟ್ಟಿಗೆ, ಮರಳು ಇದೆಲ್ಲವನ್ನ ತೆರವು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.